ಹಲೋ. ಅವ ಇದೇನವ, ಹೋದ್ರೆ ಅಲ್ಲೇ ಸೇರ್ಕೊಂಬಿಟ್ರಿ, ಬರಲ್ವ ಊರಿಗೆ? ಅಯ್ಯೋ ಬರಬೇಕು ಕಣ್ಣೆ ಮಗ. ಏನ್ ಮಾಡನವ, ದೇವಕ್ಕ ಬಿಡ್ತಾ ಇಲ್ಲ. ಹೋಯ್ತೀವಿ ಊರಿಗೆ ಅಂತ ಎಷ್ಟು ಹೇಳಿರ್ವ, ಹೋಗಿರಂತಿರು ಹೋಗಿರಂತಿರು ಅಂತ ಇರಿಸ್ಕೊಂಡೋಳೆ. ಅಯ್ಯೋ ಹೋಗತ್ತಾಗೆ, ನಾನು ಎಷ್ಟು ಅಂತ ಹೇಳಿ ಹಂಗಂತ ಅಲ್ಲೇ ಇರೋದವ. ಅದೇನು ಮಾತಾಡ್ಕೊಂಡು ಬರ್ರವ, ಬೇಜಾರಾಯ್ತದೆ. ಬನ್ನಿ ಹೋಗಿರಂತೆ ತಿರ್ಗವ, ಇನ್ನೇನು ಹೋಯ್ತಾ ಬತ್ತಾ ಇರ್ಬೇಕಲ್ಲ. ಆಯ್ತು ಕಂತ ಅಕ್ಕ ಬರ್ತೀನಿ, ಇವತ್ತು ಮಾತಾಡ್ಬೇಕು ಹೋಯ್ತೀವಿ ಅಂತ. ಅವರು ಎಷ್ಟೊಂದು ದಿನ ಆದಮೇಲೆ ಆ ಕೈ ಸಿಕ್ಕಿದ್ಲಲ್ಲ, ಅದಕ್ಕೆ ಮಾತಾಡ್ಕೊಂಡು ಇದ್ಬುತ್ತೋ ಕಣ್ಣೆ ಮಗ. ಬೇಜಾರು ಮಾಡ್ಕೋಬೇಡ. ರಾಹುಲಪ್ಪ ಏನಾರು ಅಂದರೆ ಇಲ್ಲ ಕಣವ, ಅವ್ರು ಏನು ಅಂದಿಲ್ಲ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬಂದು ಹೋಗಿರಂತೆ ಬರ್ರಿ ಅಂತ. ಅಲ್ಲ ಕಣವ, ಅಮ್ಮ ಊರಿಗೆ ಹೊಂಟೋದ್ಲಾ? ಹೂ ಕಣ್ ಮಗ, ಕಾಲೇಜ್ ಐತೆ ಅಂತ ಓದ್ಲ. ಕಾಲೇಜ್ ಐತೆ ಕಣಜಿ, ಹೋಗ್ಬಿಟ್ಟು ಇನ್ನೊಂದ್ಸರಿ ಬರ್ತೀನಿ ಅಂದ್ಬಿಟ್ಟು ಓದ್ಲು. ಅವ್ರವ್ವ ಬೇರೆ ಏನೋ ಫೋನ್ ಮಾಡಿ ತಲ್ತೀನಿ ನೋಡು, ಬಾ ಬಾ ಅಂತ ಆತಾಗ ಓದ್ಲು. ಗೀತಾ ಬೇರೆ ಇಲ್ಲೇ ಇದ್ದಲೆ, ಬುಡಜ್ಜಿ ಗೀತಾ ಇಲ್ಲ ಇಲ್ಲೇ ಅವಳೆ, ನಾನು ಹೋಯ್ತೀನಿ ಅಂದ್ಬಿಟ್ಟು ಓದ್ಲವ. ಓ ಸರಿ ಬಿಡವ, ಆಯಿತು. ಇನ್ನೇನವ ಸಮಾಚಾರ? ಎಲ್ಲರೂ ಚೆನ್ನಾಗೋರವ? ದೇವಮ್ಮಜ್ಜಿ ಏನು ಮಾಡ್ತೈತೆ? ಏ ಇಲ್ಲ ಕಣ್ಮಗ, ದೇವಮ್ಮ ಇಲ್ಲೆಯ ಯಾರ್ದು ಮಂತಕ್ಕೆ ಏನೋ ತಗೊಬತ್ತೀನಿ ಅಂತ ಓದ್ಲವ. ನಾನು ಇಲ್ಲೇ ಕೂತಿದ್ದೀವಿ, ನಿಮ್ಮ ಅಪ್ಪಾಜಿನೂ ಇಲ್ಲೇ ಕೂತಾರೆ. ಅಯ್ಯೋ ನಿಮ್ಮ ಅಪ್ಪಯಿಂದ ಒಂದೇ ಕೊಡು, ಹೋಗೋಣ ಅಂತ. ನಾನು ಇರ್ಮರಯ್ಯ ಎಷ್ಟೊಂದು ದಿನ ವರ್ಷಗಳೇ ಆಗೋಗಿದ್ದು, ದೇವಮ್ಮನ ನೋಡ್ಕೊಂಡು ಒಂದು 2 ದಿವಸ ಇದ್ದು ಮಾಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ನಿಮ್ಮ ಅಪ್ಪನ ಸಮಾಧಾನ ಮಾಡಿಸ್ಕೊಂಡು ಇದ್ದೀನಿ ಕಣ್ಮಗ. ಅಯ್ಯೋ ನಿಮ್ಮ ಅಪ್ಪಯ್ಯಂತೂ ಬೈತಾ ಬಿದ್ದವ್ರು ನನಗೆ, ಏನು ಬಂತಾವ ಅಲ್ಲೇ ಕೂತ್ಕೊಂಡ್ಬಿಡ್ತೀವಿ, ನನ್ನ ಕುಂಡಿಸ್ಕೊಂಡು ಹೋಗನ್ ಬಾ ಅಂತ. ನೀನಾರ ಹೇಳವ ನಿಮ್ಮ ಅಪ್ಪಯ್ಯಂಗೆ. ಇನ್ನೇನೋ ಮತ್ತೆ ಅಪ್ಪಯ್ಯಂಗೆ ಬೇರೆ ಕಡೆ ಇದ್ದು ಅಭ್ಯಾಸ ಇಲ್ಲ, ಮನೆಗೆ ಇರ್ಬೇಕಲ್ವ, ಅದಕ್ಕೆ ಹಂಗೆ ಆಡ್ತೈತೆ. ನಮ್ಮ ಮನೆಗಿದ್ರು ಹಂಗೆ ಹೇಳ್ತದಲ್ಲ. ಹೋಗಿ ಬಿಡಿ, ಇನ್ನೇನವ ನಾಳೆಕ್ಕೆಲ್ಲ ನಾಡ್ದು ಬರ್ತೀರಾ? ಬರ್ರಿ ಹೋಗಿರಂತೆ ಕಣ್ಮಗ. ಬರಬೇಕು, ಬಂದು ಅಲ್ಲೊಂದು ದಿವಸ ಇದ್ಬಿಟ್ಟು ಊರಿಗೆ ಹೋಗ್ಬಿಡ್ತೀವಿ ಕಣ್ಮಗ. ಅಯ್ಯೋ ಮನೇಲಿ ಆರ ಮಾಡಿಲ್ಲ, ಒಪ್ಪತ್ತು ಮಾಡಿಲ್ಲ. ಮಂತವ ಒಂದೆರಡು ಹೂವಿನ ಗಿಡ ಎಲ್ಲ ಹಾಕಿದ್ದೆ, ಸೊಪ್ಪು ಬೇರೆ ಚೆಲ್ಲಿದ್ದೆ. ಪಕ್ಕದ ಮನೆ ಸೀರಕ್ಕಂಗೆ ಹೊಸಿ ನೀರು ಹಾಕಕ್ಕಂತ ಹೇಳ್ಬಿಟ್ಟು ಬಂದಿದ್ದೆ. ಅದು ಏನು ಮಾಡಿರೋ, ಅದು ಯಾವ ಮುಂಡೆಯಲ್ಲಿ ಸೊಪ್ಪು ಹೂವು ಹಣ್ಣು ಕಾಯೆಲ್ಲ ಕಿತ್ಕೊಂಡು ಹೋದ್ರು ಕಾಣೆ ಕಣವ. ತೆಂಗಿನ ಮರಕ್ಕೆ 1 5 ತೆಂಗಿನ ಮರ ಅವಲ್ಲವ ಮನೆ ಮುಂದೆ, ಅವಕ್ಕೆ ಬೇರೆ ನೀರು ಹಾಕಿಲ್ಲ. ಊರಿಗೆ ಹೋಗ್ಬೇಕು ಕಣವ, ಇಲ್ಲೇ ಇದ್ದರೆ ಆಗಲ್ಲ. ಏನೋ ಪಾಪ ಅಕ್ಕಯ್ಯ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕೊಳ್ಳಲ್ಲ, ಬೇಜಾರು ಮಾಡ್ಕೊತಾಳೆ ಅಂತ ಇದ್ದೀನಿ ಅಷ್ಟೇ. ಇನ್ನೇನು ಅಲ್ಲಿಗೆ ಬೆಂಗಳೂರಿಗೆ ಬಂದು ಹಂಗೇನೆ ಊರಿಗೆ ಬಂದ್ಬಿಡ್ತೀನಿ ಕಣ್ಮಗ. ಸರಿ ಕಣವ, ಆಯ್ತು, ಹೆಂಗೋ ಮಾಡು. ಇವತ್ತು ಸರಸ್ವತಿನ ಮನೆಗೆ ಕರ್ಸಿದ್ದೆ ಕಣವ. ಹೌದಾ? ಏನಂದ್ಲು? ಬೇಜಾರು ಮಾಡ್ಕೊಂಡಿದ್ಲೆ? ಚೆನ್ನಾಗಿ ಮಾತಾಡಿದ್ಲು ತಾನೇ? ಏ ಇಲ್ಲ ಕಣವ, ಯಾವ ಬೇಜಾರು ಮಾಡ್ಕೊಂಡಿಲ್ಲ ಪಾಪ, ಚೆನ್ನಾಗಿ ಮಾತಾಡಿದ್ಲು. ಅದಾದಮೇಲೆ ಯಾರ ಹತ್ರ, ಇವರು ಸುಭಾಷ್ ಅವ್ರ ಹತ್ರ ಮಾತಾಡ್ತೀನಿ ಇವತ್ತು ಎಲ್ಲದನ್ನು ಅಂತ ಹೇಳಿಲು. ಅದೇನು ಮಾತಾಡಿದ್ರು ಬಿಟ್ಲು ಇವನು ಗೊತ್ತಾಗಿಲ್ಲ ಕಣವ. ಮನೆಗೆ ಬಂದಮೇಲೆ ಕೇಳು ಆಯ್ತಾ? ಸರಿ ಕಣ್ಮಗ, ಆಯಿತು, ಕೇಳ್ತೀನಿ. ಇನ್ನೇನವ ಊಟ ಮಾಡ್ದೆ? ರಾಹುಲಪ್ಪ ಊಟಕ್ಕೆ ಮನೆಗೆ ಬರ್ತಾರ ಇಲ್ಲ ತಗೊಂಡೋಗೋರ? ಇಲ್ಲ ಕಣವ, ಅವರೆಲ್ಲೋ ಹೊರಗಡೆ ಹೋಗೋರೆ. ಊಟ ಏನು ತಗೊಂಡು ಹೋಗಿಲ್ಲ, ಏನೂ ಇಲ್ಲ. ಏನೋ ಸಾಯಂಕಾಲದ ಹೊತ್ತಿಗೆ ಬರ್ತೀನಿ ಅಂತ ಹೇಳಿದರು. ಏನೋಪ್ಪ ಇನ್ನೂ ಬಂದೇ ಇಲ್ಲ, ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಹೋಗೋರವ. ಸರಿ ಕಣವ, ಆಯಿತು. ಇನ್ನೇನು ಮಗ ಮಡಗ್ಲ ಮತ್ತೆ ಹೋಗು ಊಟ ಮಾಡು ನೀನಾರ. ಸರಿ ಕಣವ, ಆಯಿತು, ಮಾಡ್ತೀನಿ. ಕಣವ ಮಾಡಬೇಕು, ನೀವು ಮಾಡಿರಾ? ಇಲ್ಲ ಕಣವ, ಮಾಡಬೇಕು ನಾವು, ಮಾಡ್ತೀವಿ. ಸರಿ ಕಣವ, ಆಯಿತು, ಮಡಗ್ತೀನಿ. ಮಡ್ಗು. ಲಕ್ಷ್ಮಿನ ಏನಂದ್ಲು? ಏನಂತಳ ಮರಿ, ಊರಿಗೆ ಬಾ, ಇದೇನು ಓದ್ತಾವ ಅಲ್ಲೇ ಸೇರ್ಕೊಂಬಿಟ್ಟಿದ್ದೀರಾ, ಬನ್ನಿ ಇಲ್ಲಿಗೆ ಬೆಂಗಳೂರಿಗೆ ಅಂತ ಕರಿತಾವಳೆ. ಅದಕ್ಕೆ ಅಯ್ಯೋ ಇರವ, ಒಂದು 2 ದಿವಸ ಬಿಟ್ಕೊಂಡು ಬರ್ತೀನಿ. ಅದೇನು ಎತ್ತ ಇಲ್ಲೆಲ್ಲ ನೋಡ್ಕೊಂಡು ದೇವಮ್ಮ ಬೇಜಾರು ಮಾಡ್ಕೊತಾಳೆ. ಅವಳಿಗೆ ಒಂಚೂರು ಹೇಳಿ ಎಲ್ಲ ಬುದ್ಧಿ ಹೇಳಿ ಊರಿಗೆ ಬಾ ಅಂತ ಹೇಳ್ತಾ ಇದ್ದೆ ಕಣ್ಮರೆಯ. ನೀನು ಅಷ್ಟೇ ಅವಳು ಕುಂದಂಗೆ ಕುಣಿತಿ. ಒಂದು ದಿವಸ ಇದ್ಬಿಟ್ಟು ಹೋಗೋಣ, ಬೇಜಾರು ಮಾಡ್ಕೊಳಕ್ಕಿಲ್ವೇ ಹೇಳು? ಓ ಸರಿ ಆಯಿತು, ಒಟ್ನಲ್ಲಿ ಹೋಗೋಣ ಊರಿಗೆ. ಬೇಜಾರು ಕಣಮ್ಮಿ, ನಮ್ಮೂರಲ್ಲಿ ಇದ್ರೇ ಚಂದ. ಆಯ್ತು ಕಣ್ಮರೆಯ, ಹೋಗಂಕಂತ ಹೋಗೋಣ. ಮರೆಯ ಇದೇನು ದೇವಕ್ಕ ಊರಿಗೆ ಬರೋಕ್ಕೆ ಇದೆ ಇಲ್ವಲ್ಲ? ಅಲ್ಲ ಬಂದಿದ್ರೆ ಚೆನ್ನಾಗಿರೋದಲ್ವೇ? ಮಾರಾಣಿ ಇದ್ದಂಗೆ ಇರಬೇಕಿತ್ತು. ಇಲ್ಲಿ ನೋಡಿರೆ ಅಯ್ಯೋ ಪಾಪ ಹೊಟ್ಟೆಲ್ಲ ಉರಿತದೆ. ಅಕ್ಕ ಇಲ್ಲಿ ನೋಡಿರೆ
ಏನು ಮಾಡಿ ಅಮ್ಮ ಏನು ಮರೆ ಮಾಡೋದು. ನಾವು ತಾನೇ ಏನು ಮಾಡಕತ್ತದಮ್ಮಿ. ನಾವು ಎಷ್ಟು ಹೇಳ್ದವಳು ಹೋಗೋಣ ಹೋಗೋಣ ಬಾರ ಇವರೇ ಅಂತ ಬರೋಕ್ಕೆ ಇದಿಲ್ಲ. ಏನು ಮಾಡೋಣವ, ಓಲಿ ಬಿಡು, ಇನ್ನೇನು ಮಾಡೋಕ್ಕೆ ಹಾಕಿಲ್ಲ. ಹೆಂಗೆ ಇಷ್ಟ ಆಯ್ತದ ಹಂಗೆ ಇರಲಿ ಅವರು. ಸರಿನಾ, ನೀನು ಏನು ಜಾಸ್ತಿ ಬಂಧನ ಮಾಡಕ್ಕೆ ಹೋಗ್ಬೇಡ. ಏನೋ ನೋಡು. ಹಂಗಲ್ಲ ಕಣ್ಮರೆಯ, ಇವಾಗ ಸರಸ್ವತಿ ಹಂಗೋ ಸುಭಾಸಪ್ಪನ ಮದುವೆ ಆಗೋ ಏನೋ ಯಾರನ್ನ ಮದುವೆಯಾಗಿ ಚೆನ್ನಾಗಿರ್ತಾಳೆ. ಪಾಪ ಇವು ಹುಡುಗ ಸಿಬು ಇದೇನು ಮಾಡ್ತದೆ ಅಲ್ಲ ಹೊಲ್ತವ, ಅದೇನೋ ಒಂದು ಈಟು ಹೊಲ ತಗೊಂಡವ್ರಂತೆ. ಎಲ್ಲೋ ಒಂದು ವರ್ಷ ಆಯ್ತಂತೆ, ಒಂದು ಅರ್ಧ ಎಕರೆನೋ ಎಷ್ಟು ತಗೊಂಡವ್ರಂತೆ. ಪಾಪ ಅದರಲ್ಲಿ ಇನ್ನೇನು ಉಳ್ಮೆ ಮಾಡ್ತೈತಿ ಹುಡುಗ. ಬೋರ್ ಇಲ್ಲ ಏನಿಲ್ಲ, ಪಕ್ಕದವ್ರ ಹತ್ರ ನೀರು ಬಿಡಿಸ್ಕೊಂಡು ಏನೋ ವ್ಯವಸಾಯ ಮಾಡ್ಕೊತಾನಂತೆ. ಇಲ್ಲದೆ ಹೊತ್ನಾಗ ಕೂಲಿ ಓದ್ತಾನಂತೆ. ಅಲ್ಲ ಕಣ್ಮರಿಗೆ, ಯಜಮಾನ್ರ ಮನೆ ಮಗ ಆಗಿ ಹಿಂಗೆ ಕೂಲಿ ಹೋದ್ರೆ ಏನು ಚಂದ ಮರೆಯ. ಮಹಾರಾಜ ಇದ್ದಂಗೆ ಇರಬೇಕಿತ್ತು ಹುಡುಗ. ನೋಡಿರೆ ನಮ್ಮ ಶಿವನ ಹೊಟ್ಟೆಲ್ಲ ಉರಿತದೆ. ಅದಕ್ಕೆ ಈ ದೇವಕ ಹೆಂಗೋ ಊರಿಗೆ ಬಂದರೆ ನಮ್ಮ ಶಿವಗುವ ಜೀವನ ಚೆನ್ನಾಗಿರ್ತದೆ ಅಂತ ಅಷ್ಟೇ. ಒಂದು ಒಳ್ಳೆ ಕಡೆ ಹೆಣ್ಣು ಹುಡುಕಿ ಮದುವೆ ಮಾಡಿ ಶಿವನ ಒಂದು ದಾರಿತೋ ಇದು ಮಾಡ್ಬೇಕಂಡು ಮರೆಯ. ನಾವು ಮಾತಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲೇ ಎಲ್ಲ ಪಕ್ಕದ ನಿಂತವ. ಏನೋ ಇಸ್ಕೊಬ್ರಕ್ಕೆ ಹೋಗಿದೆ ಕಣ್ಣೆ ಮಗ. ಇರಲಿ ಬಾ ಅಕ್ಕ, ಬಾ ಕೂತ್ಕ. ಇನ್ನೇನಕ್ಕಯ್ಯ, ಅಲ್ಲೇ ನಾವು ಬಂದ ಅಲ್ಲೇ 3 ದಿವಸ ಹೊತ್ತಾಯ್ತು. ಅಕ್ಕಯ್ಯ ನನ್ನ ಊರಿಗೆ ಇದೇನು ಹಿಂಗಂತ ಇದ್ದೀರಾ? ಸುಮ್ ಕೂತ್ಕೊಳ್ಳಿ. ಅಲ್ಲಿ ಹೋಗಿ ಏನು ಮಾಡ್ತೀರಾ ಇಬ್ರಯ್ಯ? ಇಲ್ಲೇ ಇರ್ರಿ, ಏನಾಗ್ತದೆ ಇಲ್ಲಿದ್ರೆ. ಅಮ್ಮರೇ ಬ್ಯಾಡ ಸುಮ್ಕಿರಿ. ಅಯ್ಯೋ ನಮ್ಮ ಊರೇ ನಮಗೆ ಚಂದ. ಏನೋ ಪಾಪ ನೀವು ಬೇಜಾರು ಮಾಡ್ಕೊತೀರಂತ ಇದ್ದೋ ಒಯ್ತೀವಿ ಕಂಡ್ಬಿಡಿ. ನಾಳಿಕೆ ಜಲ್ದು ಒತ್ತಿಲೇ ಬಸ್ಕೋತೀವಿ. ಇದು ಯಾಕೆ ನಿಮ್ಮ ಮಗ ನಮ್ಮ ಮನೆಗಿರಕ್ಕೆ ಬೇಜಾರು ಮಾಡ್ಕೊಬೇಡ, ಇರು ಇನ್ನೊಂದು 2 ದಿನ. ಅಲ್ಲ ಕಣ್ಣ ಮಗ, ಏನೋ ಅದೇ ಅವರು ದಾರಿ ತೋರಿಸಿ ಬಂದಿದ್ದೀರ. ಇರ್ರೆ ಮಗ ಇನ್ನೊಂದು 2 ದಿವಸ. ಭೋಜನೆ ಇರು, ಅಲ್ಲಿ ಹೋಗಿ ಏನು ಮಾಡ್ತೀಯ ಪಾಪ. ಇವಳು ಒಬ್ಬಳೆ ಎಲ್ಲ ಅಡುಗೆ ಮಾಡಿ ಎಲ್ಲ ಮಾಡೋಕತ್ತ. ಇರ್ರಿ ಹೋಗಿರಂತೆ. ಹಂಗಲ್ಲ ಕಣಕ, ಈಗೇನು ಹೋದ್ರೆ ಹೋಗೇ ಬಿಡ್ತೀವ. ಹೋಗಿ ಅದೇನು ಮಂತವ ನೋಡ್ಕೊಂಡು 1 ವಾರ ಆದ್ಮೇಲೆ ಬರ್ತೀವಿ ಕಂತಗೋ. ನೀನಂತೂ ಬಾ ಊರಿಗೆ ಹೋಗೋಣ ಅಂದರೆ ಬರಲ್ಲ. ನಾನು ಏನು ಮಾಡಲಿ ಹೇಳು? ಸುಮ್ಮನಾಕ ನಾನು ಹೇಳ ಮತ್ತೆ ಕೇಳು. ಇಲ್ಲಿ ಎಷ್ಟು ದಿವಸ ಅಂತ ಇರೋಕ್ಕಾಯ್ತದೆ? ಇಲ್ಲಿ ಎಷ್ಟು ವರ್ಷ ಅಂತ ಇರೋಕ್ಕಾಗ್ತದೆ? ಶಿವುಗೆ ಒಂದು ದಾರಿ ಬೇಡವಾ? ಸುಮ್ಮನೆ ಊರಿಗೆ ಬಾಕ ನೀನು. ನೀನು ಆಡಿದ ಆಟ ಆಡ್ಬೇಡ ನೀನು ಮಗ. ನೀನು ಏನಾರ ಹೇಳು ಮಾಡ್ತೀನಿ. ಊರಿಗೆ ಬಾಕ ಅಂತ ಎಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ನಾನಂತೂ ಬರೋಕ್ಕಿಲ್ಲ. ಅವ್ರಿಗೆ ನಾನು ಬದುಕಿದ್ದೀನಿ ಅನ್ನೋ ಸುದ್ದಿನೇ ಗೊತ್ತಾಗೋದು ಬೇಡ, ಸರಿನಾ? ನೀವು ಅಷ್ಟೇ ಯಾರ ಕೈಲೂ ಏನು ಹೇಳಕ್ಕೆ ಹೋಗ್ಬೇಡಿ. ಊರಲ್ಲಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನಾನು ಸತ್ತಿದ್ದೀನಿ ಅಂತಲೇ ಅನ್ಕೊಳ್ಳಿ, ಸರಿನಾ? ಬೇಡ ಕಣ್ಮಗ, ಬೇಡ. ಇವಾಗ ಅವ್ರು ನೆಮ್ಮದಿಯಾಗಿ ಅವ್ರು ತಾನೇ ಇರಲಿ ಬಿಡು. ನಾವು ಮುಳ್ಳಾಗೋದು ಬೇಡ ಇನ್ನೊಬ್ರು ದಾರಿಗೆ. ಅವರು ಸುಖವಾಗಿರಲಿ, ಅವ್ರ ಮಕ್ಕಳೆಲ್ಲ ಚೆನ್ನಾಗಿರಲಿ, ಸರಿನಾ? ನಾನಂತೂ ಬರೋಲ್ಲ ಕಣ್ಮಗ. ಅದೇನೇ ಆದ್ರೂ ತಾನೇ ನಾನು ಮಾತ್ರ ಬರೋಕ್ಕಿಲ್ಲ. ಆ ಊರಿಗೆ ಕಾಲಿಕ್ಕಾಕಿಲ್ಲ. ನನ್ನ ಜೀವನವನ್ನು ಅರ್ಕ ಮಾಡಿದ ಊರಿಗೆ ನಾನು ತಿರ್ಗಾ ಕಾಲಿಕ್ಕಾಕಿಲ್ಲ ಕಣ್ಣ ಮಗ. ಆ ಮನೆಗೆ ತಿರ್ಗಾ ಹೋಗ್ಬೇಕೇನೆ ನಾನು. ನನ್ನನ್ನು ಬಸ್ರಿಯಿಂದ ನೋಡ್ದೆಯೇ ನನ್ನನ್ನು ಸಾಯಿಸೋಕ್ಕೆ ಪ್ಲಾನ್ ಮಾಡ್ಕೊಂಡು ನಮ್ಮ ಅತ್ತೆ ಅವಳು ನಾನನ್ನು ಸೌತಿ ಸೇರ್ಕೊಂಡು ಮಾಡಿದ ಕೆಲಸಕ್ಕೆ ನಾನು ತಿರ್ಗಾ ಹೋಗ್ಬೇಕ ಮಗ. ಇಲ್ಲ ಬೇಡ. ನಾವು ಇನ್ನೊಬ್ರಿಗೆ ಹೊರೆಯಾಗೋದು ಬೇಡ. ಹೆಂಗೋ ನಾನು ನನ್ನ ಮಕ್ಕಳು ಕಣ್ಣಿಗೆ ಕಾಣ್ದಂಗೆ ಜೀವನ ಮಾಡ್ತಿದ್ವಿ. ನನ್ನ ಮಗಳು ಮದುವೆ ಮಾಡಿ, ನನ್ನ ಮಗನ ಮದುವೆಗೂ ಹೆಂಗೋ ಒಂದು ಸುಮಾರಾಗಿ ಮಾಡಿ ಇಲ್ಲೇ ನೆಮ್ಮದಿಯಾಗಿದ್ದು ಬಿಡ್ತೀನಿ ಕಣ್ಮಗ. ನನಗೆ ಯಾರ್ದು ಏನೂ ಬೇಕಾಗಿಲ್ಲ. ನನ್ನ ಮಗ ಹೆಂಗೋ ಕೂಲಿ ಮಾಡ್ಕೊಂಬಂದು ಹಾಕ್ತಾನೆ ತಿಂತೀನಿ, ಸಾಕಷ್ಟೇ ನನಗೆ. ನನ್ನ ಮಗನೂ ಅಷ್ಟೇ, ನಾನು ಹೊಟ್ಟೆಲಿ ಹುಟ್ಟಿದ ತಪ್ಪಿಗೆ ಏನೋ ಕೂಲಿನಲ್ಲಿ ಮಾಡ್ಕೊಂಡಿರ್ತಾನೆ ಬಿಡತ್ತಾಗೆ. ಏನು ಮಾಡೋಕ್ಕತ್ತದೆ? ಇನ್ನು ನಮ್ಮಂಗೆ ಎಷ್ಟು ಜನ ಇಲ್ಲ ಪ್ರಪಂಚದಾಗೆ. ಇಲ್ಲ ಕಣಂಬರೇ, ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಇದು ಕತೆ? ನಮ್ಮ ಮಾತು ಕೇಳಿ ನೀವು ಸುಮ್ಮನೆ ಬನ್ನಿ ಊರಿಗೆ. ನೀವು ಅಲ್ಲೇ ನಿಮ್ಮ ಸ್ಥಾನವ ಯಾಕೆ ಬಿಟ್ಕೊಡ್ಬೇಕು ನೀವು? ಯಾಕೆ ಅಂತ ಅವ್ರು ಮಾಡಿದ ಅನ್ಯಾಯಕ್ಕೆ ಅವರು ಪೊಲೀಸ್ ಮೆಟ್ಲು ಹತ್ಸ್ಬೋದು, ಟೇಷನ್ ಮೆಟ್ಲು ಹತ್ಸ್ಬೋದು. ಬನ್ನಿ ನೀವು, ಹೇಳ್ತೀನಿ. ನಾವೆಲ್ಲ ಸಪೋರ್ಟ್ಗಿದ್ದೀವಿ ನಿಮಗೆ. ನಮ್ಮ ರಾಹುಲಪ್ಪನೂ ಸಪೋರ್ಟ್ ಮಾಡ್ತಾರೆ. ಸುಮ್ಮನೆ ಬನ್ನಿ ಇವರೇ, ಬನ್ನಿ ನೀವು. ಇಲ್ಲ ಕಣ್ಬೋಜಣ್ಣ, ಅದು ಯೋನಾರ ಆಗ್ಬಿಡ್ಲಿ. ನಾನು ಮಾತ್ರವೇ ಆ ಊರಿಗೆ ತಿರ್ಗವ ದರಿದ್ರದ ಊರಿಗೆ ನಾನು ಕಾಲಿಕಕ್ಕೆ ಹೋಗಿಲ್ಲ. ಅಯ್ಯೋ ಪಾಪ, ಊರಿಗೆ ಯಾಕೆ ಬೈಬೇಕು? ಊರೇನು ತಪ್ಪು ಮಾಡಿಲ್ಲ, ಊರಾಗಿರೋ ಜನ ಮಾಡಿರೋದು. ಹೋಲಿ ಬಿಡಿ, ಬೇಡ ನಾನು ಬರೋಕ್ಕಿಲ್ಲ. ನೀವು ಬೇಜಾರು ಮಾಡ್ಕೊಬೇಡಿ. ಇಷ್ಟು ಕರೆದ್ರೂ ಬತ್ತಾಯಿಲ್ಲ ಅಂತ ಮಗ. ನಾನು ಪಟ್ಟಿರೋ ಕಷ್ಟ ದೇವ್ರಿಗೆ ಮುಟ್ತದೆ ಕಣವೆ. ಅಷ್ಟು ಕಷ್ಟಪಟ್ಟು ನನ್ನ ಮಕ್ಕಳನ್ನ ನಾನು ಕಣ್ಣಿಗೆ ಯಾರ ಕಣ್ಗೂ ಕಾಣ್ದಂಗೆ ಹಿಂಗೆ ಬೆಳೆಸಿ ಇದು ಮಾಡಿ ಅವ್ರನ್ನ ಬೆಳೆಸ್ಬೇಕಾರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಂಗೆ ಗೊತ್ತು. ಇವಾಗ ಅದನ್ನೆಲ್ಲ ಮಣ್ಪಾಲು ಮಾಡೋದು ಬೇಡ. ನಾನು ಮಾತ್ರ ಎಲ್ಲೂ ಬರೋಕ್ಕಿಲ್ಲ. ನನ್ನ ಮಕ್ಕಳನ್ನು ನಾನು ಎಲ್ಲೂ ಬಿಡೋಕ್ಕಿಲ್ಲ. ಇಷ್ಟೇ ನಾನು ಹೇಳೋದು.
ಯಾಕಕ್ಕ ಯಾಕೆ ನಿನ್ನ ಮನ್ಸು ಇಷ್ಟು ಕಲ್ ಮಾಡ್ಕೊಂಡಿದ್ದೀನಿ ನೀನು ಇವಾಗ ನೀನು ಕಷ್ಟಪಟ್ಟಿಲ್ಲ ಅಂತ ಹೇಳಿವೆ ನಿನ್ನ ಕಷ್ಟ ಇಷ್ಟು ವರ್ಷ ನೀನು ಕಷ್ಟಪಟ್ಟಿದ್ದಕ್ಕೆ ಫಲ ಬೇಡವೆ ಪ್ರತಿಫಲ ಬೇಡವ ಹೇಳು ಸುಮ್ಮನೆ ನಾವು ಹೇಳೋ ಮಾತು ಕೇಳು ನೀನು ನಮ್ಮ ಊರಿಗೆ ಬಂದರೆ ಇವಾಗ ಊರ ಜನಕ್ಕೆಲ್ಲ ಗೊತ್ತಾಗ್ತದೆ ಎಂಥವಳೋ ಚಂದ್ರಿ ಅಂತ ಅವಳನ್ನ ಊರೇ ಒದ್ದ ಆಚಕಾಗ್ತದೆ ಸುಮ್ಮನೆ ಅಕ್ಕ ನನ್ನ ಮಾತು ಕೇಳು ನೀನು ಊರಿಗೆ ಬಾರಕ್ಕ ನೀನು ಯಜಮಾನ್ರ ಮೇಲೆ ಕೋಪ ಮಾಡ್ಕೊಬೇಡ ಪಾಪ ಅವ್ರದ್ದು ತಪ್ಪೇನೂ ಇಲ್ಲ ಸರಿನಾ ಇಲ್ಲ ಕಣ್ಮಗ ಇಲ್ಲ ಆ ಮುಂಡೆ ಮಗ ಸರಿಗಿದ್ರೆ ನನ್ನ ಜೀವನವೇ ಯಾಕವ ಹಿಂಗಾಯ್ತಿತ್ತು ಯಾಕೆ ಹಿಂಗಾಯ್ತಿತ್ತು ಅಂತ ಬೇಡ 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 ನಾನು ಮಾತ್ರ ಆ ಮುಂಡೆ ಮಗನ ಮಕ ನೋಡೋಕ್ಕೆ ತಿರ್ಗ ಇಷ್ಟಪಡಲ್ಲ ಅಷ್ಟೇ ಇನ್ನೊಬ್ಳನ್ನ ಅವಳನ್ನ ಕಟ್ಕೊಂಡೋನಲ್ವೇ ಕಟ್ಕೊಂಡು ನಿಮ್ದೇಗಿರ್ಲಿ ಬಿಡು ಒಬ್ಳು ಮಗಳು ಬೇರೆ ಅವಳಲ್ವೇ ಇರಲಿ ಬಿಡು ಅವರೇ ಜೀವನ ಮಾಡ್ಕೊಂಡು ಚೆನ್ನಾಗಿರ್ಲಿ ನನಗೆ ಬೇಡವೇ ಬೇಡ ಅವರ ಆಸ್ತಿ ಅವರ ಅಡವು ಏನೂ ಬೇಡ ನನಗೆ ಅವರೇ ಸುಖವಾಗಿದ್ದು ಬಿಡ್ಲಿ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್